astrologer should actually work as a guide, as a friend. ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಟೇಕ್ ದಟ್ ನೇಮ್ ಅಂತ, ಹಾ. ಬಟ್ ಸ್ಟಿಲ್ ಆಸ್ಟ್ರೋಟಾಕಲ್ಲಿ ತಾವು ವರ್ಕ್ ಮಾಡ್ತಾ ಇದ್ರಿ, ಇನ್ವಾಲ್ವ್ Yes. ಆಗಿದ್ರಿ. ಅಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಅಥವಾ ವಿಚಾರಗಳನ್ನು ಇಟ್ಕೊಂಡು ತಮ್ಮ ಹತ್ರ ಬರ್ತಿದ್ರು. ಮೇಜರ್ ಆಗಿ ಯಾವ ವಿಚಾರ ಇಟ್ಕೊಂಡು ಬರ್ತಿದ್ರು, ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು? ಅಂದ್ರೆ ನನಗೆ ಇಲ್ಲಿ ಜನರ ಪ್ರಾಬ್ಲಮ್ ಅಥವಾ ಜನರ ಇಂಟ್ರೆಸ್ಟ್ ಯಾವುದ್ರ ಮೇಲೆ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳೋ ಕುತೂಹಲ. ಓಕೆ, ಜನರ ಪ್ರಾಬ್ಲಮ್ ಏನಿದೆ ಗೊತ್ತಾ? ಪ್ರಾಬ್ಲಮ್ ಇಲ್ಲದೆ ಇರೋದನ್ನ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಜನರ ಪ್ರಾಬ್ಲಮ್. ಹ್ಮ್ ಓಕೆ, ಅದ್ರಲ್ಲಿ ಎಷ್ಟು ಜನ ಯಾವ ತರ ಕೇಳ್ತಾ ಇದ್ರು ಅಂತಂದ್ರೆ, ಹ್ಮ್. ಮೇಡಮ್ ನಮ್ ನಾಯಿ ಯಾವಾಗ ಪ್ರೆಗ್ನೆಂಟ್ ಆಗುತ್ತೆ, ಆಮೇಲೆ ಈಗ ನನ್ನ ಬಾಯ್ ಫ್ರೆಂಡ್ ಬಿಟ್ಟು ಹೊಡೋಗ್ಬಿಡ್ಯಾರೆ, ವಾಪಸ್ ಬರ್ತಾರಾ, ಆಮೇಲೆ ಕರೆಂಟ್ ಫೀಲಿಂಗ್ಸ್ ಏನು. ಸೊ ಈ ರೀತಿ ಕ್ವೆಶನ್ಸೇ ಜಾಸ್ತಿ. ಇದೆಲ್ಲ ನಾ ಹೇಳಿದ್ನಲ್ಲ, ಇದಕ್ಕೆಲ್ಲ ಜಾತಕ ನೋಡಕ್ ಆಗದೇ ಇಲ್ಲ. ಹ್ಮ್ ಆಬ್ವಿಯಸ್ಲಿ ಹೇಗ್ ಈಗ ನಾಯಿ ನೋಡ್ತೀವಿ? ಜಾತಕ ನೋಡಕ್ಕಾಗತ್ತಾ? ನಾಯಿ ಜಾತಕ ನೋಡಬಾರ್ದು. ಹಾ. ಅವತಾರ ಪುರುಷಗಳು ಅಂತ ತಗೊಂಡಾಗ್ಲೂನುವೆ ನಿಮ್ಗೆ ಶ್ರೀರಾಮನಿಂದ ಮಾತ್ರ ಜಾತಕ ಇದೆ ಹೊರತು ಹ್ಮ್. ಬೇರೆ ಯಾವ ಅವತಾರ. ಹ್ಮ್. ಅದು ನೋಟಬಲ್ ಹಾರೋಸ್ಕೋಪ್ಸ್ ಅಂತ ಬಿ ವಿ ರಾಮನ್ ಅವರು ಪುಸ್ತಕ ಬರೆದಿದ್ದಾರೆ. ಅದ್ರಲ್ಲಿದೆ ಶ್ರೀರಾಮ ಶ್ರೀ ಕೃಷ್ಣನ್ ಜಾತಕಗಳು ಅದ್ರಲ್ಲಿದೆ. ಹ್ಮ್. ಸೊ ಅದು ನೋಡ್ಬೋದು, ಅಲ್ಲಿಂದಾನೇ ನಿಮಗ್ ಜಾತಕಗಳು ಬರುತ್ತೆ. ಹ್ಮ್. 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 ಸೊ ಒಂದು ಪ್ರಾಣಿ, ಇವಾಗ ಒಂದ್ ನಾಯಿ ಜಾತಕ ನೋಡ್ಬಿಟ್ಟು ನೀವೇನಂತ ಹೇಳ್ತೀರಾ? ನಾಯಿ ಕರಿಯರ್ ಏನು ಅಂತ ಹೇಳ್ತೀರಾ? ಇಟ್ ಇಸ್, ಐ ಮೀನ್, ಏನು ಅಂತ ಹೇಳ್ಬೇಕು ಇದಕ್ಕೆ?